ನನಗಂತೂ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಒಂದು ಕಲೆಕ್ಷನ್ನೇ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸ್ಯಾರಿ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಒಂದು ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರ್ ಅಲ್ಲಿ ಬಂದಿದೆ ಆ್ಯಂಡ್ ಸಿಲ್ವರ್ ರೀತಿ ವರ್ಕ್, ಬಾರ್ಡರ್ ಕೂಡ ಸ್ಮಾಲ್ ಬಾರ್ಡರ್ ಕರೆಕ್ಟ್. ಒಂದು ಕ್ರೀಮ್ ವೈಟ್ ಕಲರ್, ಒಂಥರ ಕ್ರೀಮ್ ವೈಟ್ ಕಲರ್. ಇದು ಕ್ರೀಮ್ ವೈಟ್ ಸ್ಯಾರಿಗೆ ಒಂದು ಬ್ಲೌಸ್ ಕರೆಕ್ಟ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂಥದ್ದು ಸಿಕ್ಕಿದೆ. ನೀವು ನೋಡ್ತಾ ಇರ್ಬೋದು ಈ ಸ್ಯಾರಿನ ನನಗೆ ಏನಕ್ಕೆ ಕಳಿಸಿದ್ದಾರೆ. ರೀಸೆಂಟ್ ಆಗಿ ಮತ್ತೆ ಇನ್ನೇನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಅಪ್ಡೇಟ್ಸ್ ಕೊಡೋದು. ಡರ್ಮಾಕೋ ಅವ್ರದ್ದು ಸ್ಯಾಲಿಸಿಲಿಕ್ ಆಸಿಡ್ ಫೇಸ್ ಸೀರಮ್ ಫ್ರೀ ಬೀಸ್ ಅಂತೇಳಿ ಅದಷ್ಟಿಗೆ ಅದೇ ಕೂಪನ್ ಅಪ್ಲೈ ಆಗಿ ಬೀಟ್ರೂಟ್ ಮಾಯ್ಶ್ಚರೈಸರ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಒಂದು 2-3 ಡೇಸಿಂದ ನಾನು ಯಾವುದೇ ರೀತಿಯ ವ್ಲಾಗ್ಸ್ನ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತು ನಾನು ವ್ಲಾಗ್ನ ಮಾಡಲೇಬೇಕು ಅಂತೇಳಿ ಕೂತಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಿಮ್ಗೆಲ್ರಿಗೂ ತುಂಬ ಇಷ್ಟ ಆಗುವಂತಹ ವ್ಲಾಗ್. ಸೊ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲಲ್ಲಿ ಇರ್ತಕ್ಕಂತಹ ಅದರ್ ವೀಡಿಯೋಸ್ನು ಕೂಡ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಏನು ವ್ಲಾಗಪ್ಪ ಅಂತ ಹೇಳಿದರೆ, ಸೊ ರೀಸೆಂಟಾಗಿ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾಜಿ ಅಕ್ಕ ಅವರು ನನಗೆ ಮತ್ತು ನಮ್ಮ ಮಮ್ಮಿ ಇಬ್ಬರಿಗೂ ಕೂಡ ಚಿಕ್ಕಪೇಟೆಯಿಂದ ಸ್ಯಾರಿನ ಗಿಫ್ಟ್ ಮಾಡಿದರು. ಸೊ ಹಾಗಾಗಿ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಈ ಶಾಪ್ ನೇಮ್ ನನಗೂ ಅಷ್ಟು ಗೊತ್ತಿಲ್ಲ. ಸೊ ಈ ರೀತಿ ಇದೆ ಈ ಶಾಪ್ ಅಡ್ರೆಸ್ ಬಂದ್ಬಿಟ್ಟು. ಡೋಂಟ್ ಡು ಸಾಸ್ ಅಂತ ಇದೆ ಫಾರ್ ಮೆನ್ಸ್ ಆ್ಯಂಡ್ ವುಮೆನ್ಸ್. ಅಡ್ರೆಸ್ ಬಂದ್ಬಿಟ್ಟು ಇಲ್ಲಿದೆ, ಬೇಕಿದ್ರೆ ನೀವು ನೋಟ್ ಮಾಡಿಕೊಂಡು ಈ ಶಾಪಿಗೆ ವಿಸಿಟ್ ಮಾಡ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದಾವೆ ಈ ಸ್ಯಾರೀಸ್ ಬಂದ್ಬಿಟ್ಟು. ನನಗಂತೂ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಒಂದು ಕಲೆಕ್ಷನ್ನೇ ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಸ್ಯಾರಿ ಬಂದ್ಬಿಟ್ಟು ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿದೆ. ಒಂದು ಯೆಲ್ಲೋಯಿಶ್ ಕಲರ್ ವಿತ್ ಪಿಂಕ್ ಕಲರ್ ಬಾರ್ಡರಲ್ಲಿ ಬಂದಿದೆ ಆ್ಯಂಡ್ ಸಿಲ್ವರ್ ರೀತಿ ವರ್ಕ್, ಬಾರ್ಡರ್ ಕೂಡ ಸ್ಮಾಲ್ ಬಾರ್ಡರ್ ಕರೆಕ್ಟಾಗಿದೆ. ಈ ಸ್ಯಾರಿ ಮೇಲ್ಗಡೆ ಈ ರೀತಿ ಡಿಸೈನ್ಸ್ ಕೂಡ ಬಂದಿದೆ. ಸೊ ಇದು ನನಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಉಟ್ಕೊಂಡು ರೆಡಿ ಆಗಿಬಿಟ್ಟು ಉಟ್ಕೊಂಡ್ರೆ ಅಂತೂ ಸೂಪರಾಗಿ ಕಾಣುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಜವಾಗ್ಲೂ. ನಾನು ಅಷ್ಟು ಈಸಿಯಾಗಿ ಸ್ಯಾರೀಸ್ನ ಅಂದರೆ ಈಗ ನಾನೇ ಹೋಗಿ ಸೆಲೆಕ್ಷನ್ ಮಾಡೋದಕ್ಕಿಂತ ಈಗ ನಮ್ಮ ಮಮ್ಮಿ ಸೆಲೆಕ್ಷನ್ ಮಾಡಿದ್ದು ಕೂಡ ನಾನು ಒಪ್ಪೋದಿಲ್ಲ. ಸ್ವಲ್ಪ ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಅಂದರೂ ನನ್ನ ಸ್ಯಾರಿನ ಯಾವತ್ತೂ ಉಡೋದಿಲ್ಲ, ಆ ರೀತಿ ಕ್ಯಾರೆಕ್ಟರ್ ನಂದು. ಸೊ ಹಾಗಾಗಿ ಇದು ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ತುಂಬ ಲೈಟ್ ವೆಯ್ಟ್ ಇದೆ. ನಂಗೆ ಸ್ಯಾರೀಸ್ ಯಾವತ್ತೂ ವಜೆ ಇರಬಾರ್ದು, ತುಂಬ ಲೈಟ್ ವೆಯ್ಟ್ ಆಗಿರಬೇಕು. ಸೊ ಈ ಸ್ಯಾರಿ ಬಂದುಬಿಟ್ಟು ತುಂಬಾ ಲೈಟ್ ವೆಯ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನನ್ನ ಟೇಸ್ಟಿಗೆ ಕರೆಕ್ಟಾಗಿದೆ. ಆ್ಯಂಡ್ ಇದ್ರ ಬ್ಲೌಸ್ ಕೂಡ ಪಿಂಕ್ ಕಲರಲ್ಲೇ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿದೆ ಅಲ್ಲ, ಇದೆ ಬ್ಲೌಸು. ಸೊ ಈ ರೀತಿ ಬ್ಲೌಸ್ ಮೇಲ್ಗಡೆ ಕೂಡ ಡಿಸೈನ್ ಬಂದಿದೆ. ಪಿಂಕ್ ಕಲರ್ ಸ್ಯಾರಿ ಮೇಲ್ಗಡೆ ಏನು ಡಿಸೈನ್ ಬಂದಿದೆ ಅದೇ ರೀತಿ ಡಿಸೈನ್ ಬಂದಿದೆ. ಓಪನ್ ಮಾಡೋದಕ್ಕೆ ನನಗಂತೂ ಇಷ್ಟ ಆಗೋದಿಲ್ಲ ಸ್ಯಾರೀಸ್ನ, ಬಿಕಾಸ್ ನಾನು ಇವನ್ನೆಲ್ಲ ಯಾವಾಗ ಉಡ್ತೀನೋ ಗೊತ್ತಿಲ್ಲ. ಹಾಗಾಗಿ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ರೀತಿ ಇದೆ. ಒಂದು ಕ್ರೀಮ್ ವೈಟ್ ಕಲರ್, ಒಂಥರ ಕ್ರೀಮ್ ವೈಟ್ ಕಲರ್. ಇದು ಕ್ರೀಮ್ ವೈಟ್ ಕಲರು, ಬಾರ್ಡರ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಇದ್ರ ಮೇಲ್ಗಡೆ ಪಿಂಕ್ ಆ್ಯಂಡ್ ಗ್ರೀನ್ ಆರೆಂಜ್ ಡಿಸೈನ್ಸ್ ಬಂದಿದೆ, ಗೋಲ್ಡ್ ಕಲರ್ ಡಿಸೈನ್ಸ್ ಕೂಡ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ಸ್ಯಾರಿನೂ ಅಷ್ಟೇ ಅಫಿಷಿಯಲ್ ವಿಯರ್ಗೆ ತುಂಬಾ ಚೆನ್ನಾಗಿದೆ.
ಹಾಗಾಗಿ ನಮ್ಮ ಮಮ್ಮಿಗೆ ಅಂತ ತೊಗೊಂಬಂದಿದ್ದಾರೆ ಇವರು. ಅಫಿಷಿಯಲ್ ವೇರ್ಗೆ ಚೆನ್ನಾಗಿದೆ, ಸ್ಕೂಲ್ಸಿಗೆಲ್ಲ ಹಾಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಫುಲ್ ಸ್ಯಾರಿ ಇದೇ ಥರ ಇದೆ. ಇದ್ರ ಬ್ಲೌಸ್ ಏನು ಅಪೋಸಿಟ್ ಎಲ್ಲ ಬಂದಿಲ್ಲ, ಪಲ್ಲು ಈ ರೀತಿ ಬಂದಿದೆ ಫುಲ್ ಡಿಸೈನಲ್ಲೇ ಅಷ್ಟೇ. ಸೊ ನನಗೆ ಪರ್ಸ್ನಲಿ 2 ಸ್ಯಾರಿ ತುಂಬಾ ಇಷ್ಟ ಆಯಿತು. ಹಾಗಾಗಿ ನಮ್ಮ ಮಮ್ಮಿಗೆ ನಾನು ಈ ಸ್ಯಾರಿನೂ ಕೂಡ ನಾನೇ ಇಟ್ಕೊಂಡಿದ್ದೀನಿ, ನಮ್ಮ ಮಮ್ಮಿಗೆ ಕೊಟ್ಟೇ ಇಲ್ಲ. ಅದೇ ನಮ್ಮ ಮನೇಲಿ ಹೇಗೆ ಅಂದರೆ ನಮ್ಮ ಮಮ್ಮಿದಾದ್ರೇನು ನಂದಾದ್ರೇನು ಎಲ್ಲ ವೇರ್ ಮಾಡ್ತೀವಿ. ಹಾಗಾಗಿ ಸೊ ಈ ಸ್ಯಾರಿ ಬಂದುಬಿಟ್ಟು ಈ ರೀತಿ ಇದೆ. ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಉಟ್ಕೊಂಡಾಗ. ಬಾರ್ಡರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬಾ ಯೂನಿಕ್ ಆಗಿದೆ. ನನಗೆ ಫುಲ್ ಜಾತ್ರೆ ಥರ ಸೀರೆಗಳೆಲ್ಲ ಒಂಚೂರು ಇಷ್ಟ ಆಗೋದಿಲ್ಲ. ಗ್ರ್ಯಾಂಡು ಅಂತ ಕೆಲವೊಬ್ರು ಅಂತ ಇರ್ತಾರೆ. ನನಗೆ ಸಿಂಪಲ್ ಆಗಿರೋ ಸ್ಯಾರೀಸೇ ಇಷ್ಟ ಆಗುತ್ತೆ. ಇದ್ರ ಮೇಲೆ ಸ್ಟೋನ್ ವರ್ಕು ಅಥವಾ ಕಲರೇ ಆಗಲಿ ಬ್ರೈಟ್ ಆಗಿರೋದು, ಈ ರೀತಿ ಯೆಲ್ಲೋಯಿಶ್ ಒಂಥರ ಬಾರ್ಡರಲ್ಲಿ ಕೆಲವೊಬ್ರು ಚೂಸ್ ಮಾಡ್ತಾರೆ, ನೀವು ನೋಡಿರ್ಬೋದು. ಯೆಲ್ಲೋಯಿಶ್ ಗೋಲ್ಡ್ ಬಾರ್ಡರೆಲ್ಲ ಅವೆಲ್ಲ ಎದ್ದೆದ್ದು ಕಾಣಿಸ್ತವೆ, ನಂಗೆ ಒಂಚೂರು ಇಷ್ಟ ಆಗೋದಿಲ್ಲ. ಸೊ ಸಿಂಪಲ್ ಆಗಿರ್ತಕ್ಕಂಥ ಸ್ಯಾರೀಸ್ ಅಂದರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ಈ ಸ್ಯಾರಿ ಬಂದುಬಿಟ್ಟು ಸೆಕೆಂಡ್ ಸ್ಯಾರಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಆಲ್ರೆಡಿ ನನ್ನ ಹತ್ರ ಬ್ಲೌಸ್ ಕೂಡ ರೆಡಿ ಇದೆ. ಅಂದರೆ ನಾನು ಎಕ್ಸ್ಟ್ರಾ ಪೀಸ್ ತೊಗೊಂಡು ಕೆಲವೊಂದು ಬ್ಲೌಸಸ್ನ ಯಾವಾಗಲೂ ಸ್ಟಿಚ್ ಮಾಡಿಸಿ ಇಟ್ಕೊಂಡಿರ್ತೀನಿ. ಸೊ ಅದರಲ್ಲಿ ನನಗೆ ಈ ಸ್ಯಾರಿಗೆ ಒಂದು ಬ್ಲೌಸ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥದ್ದು ಸಿಕ್ಕಿದೆ. ನೀವು ನೋಡ್ತಾ ಇರ್ಬೋದು, ಇದೆ ಅದು ಬ್ಲೌಸ್. ಸೊ ಪಿಂಕ್ ಆ್ಯಂಡ್ ಇದ್ರ ಮೇಲ್ಗಡೆ ವೈಟ್ ಆ್ಯಂಡ್ ಗೋಲ್ಡನ್ ಕಲರ್ ಬುಟ್ಟ ಬಂದಿದೆ. ಪರ್ಫೆಕ್ಟಾಗಿ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ, 100% ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನಾನು ಬ್ಲೌಸ್ ಹೊಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದೇ ಬ್ಲೌಸ್ ಜೊತೆ ಪೇರ್ ಅಪ್ ಮಾಡ್ತೀನಿ. ಬಿಕಾಸ್ ಇದರಲ್ಲಿ ಈ ಸ್ಯಾರಿ ಹೇಗಿದೆ ಇದೇ ರೀತಿ ಬ್ಲೌಸ್ ಬಂದಿದೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಅಪೋಸಿಟ್ ಬಾರ್ಡರ್ ಕಲರ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನನ್ನ ಹತ್ರ ಆಲ್ರೆಡಿ ಬ್ಲೌಸ್ ಕೂಡ ರೆಡಿ ಇದೆ. ಸೊ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ನಿಮಗೂ ಅನಿಸಿದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಸೆಕೆಂಡ್ ಸ್ಯಾರಿ ಬಂದುಬಿಟ್ಟು ಇದು. ಸೊ ಇದೇ 2 ಸ್ಯಾರೀಸು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದವು 2 ಸ್ಯಾರೀಸ್ ಕೂಡ. ತುಂಬಾ ಚೆನ್ನಾಗಿದ್ದಾವೆ, ಕ್ವಾಲಿಟಿ ಆ್ಯಂಡ್ ಔಟ್ಲುಕ್ಕು ಕೂಡ ಸಖತ್ತಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಈ ಸ್ಯಾರಿನ ನನಗೆ ಏನಕ್ಕೆ ಕಳಿಸಿದ್ದಾರೆ ಅಂತ ಅಂದರೆ, ನಂದು BEd ಅಲ್ಲಿ ಹೈಯೆಸ್ಟ್ ಸ್ಕೋರ್ ಆಗಿದೆ ಅಲ್ಲ, ಸೊ ಅದನ್ನು ಅವ್ರ ಜೊತೆ ಹೇಳಿದ್ವಿ. ಸೊ ಹಾಗಾಗಿ ಅವ್ರು ಬರಬೇಕಾದ್ರೆ ನನಗೆ ಗಿಫ್ಟಾಗಿ ಸ್ಯಾರಿ ತೊಗೊಬಂದಿರ್ತಕ್ಕಂಥದ್ದು. ಸೊ ತುಂಬಾ ಖುಷಿ ಅನಿಸುತ್ತೆ. ಯಾವಾಗಲೂ ಅಷ್ಟೇ ನಮ್ಮತ್ತೆ ನನಗೆ ಯಾವಾಗಲೂ ಸ್ಯಾರಿ ಪ್ರತಿ ಸಲ ಬಂದಾಗ್ಲೂ ಅಥವಾ ಪ್ರತಿ ಸಲ ನಾನು ಅಲ್ಲಿಗೆ ಹೋದಾಗ್ಲೂ ಸ್ಯಾರಿ ಕೊಡ್ತಾರೆ. ಅದು ಕೂಡ ನನ್ನ ಫ್ಯಾಮಿಲಿಯಲ್ಲಿ ಅಂದರೆ ಎಲ್ಲರದ್ದು ಜೀನ್ ಒಂದೇ, ಎಲ್ಲರದ್ದು ಟೇಸ್ಟ್ ಒಂದೇ ಅನ್ನೋ ರೀತಿ. ನಮ್ಮ ಡ್ಯಾಡಿದು, ನಮ್ಮ ಅತ್ತೆದು, ನಂದು ಎಲ್ಲರದ್ದು ಆಲ್ಮೋಸ್ಟ್ ಸಿಮಿಲರ್ ಟೇಸ್ಟ್. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ ಅನ್ನೋ ರೀತಿ ಇದುವರೆಗೂ ಅನಿಸೇ ಇಲ್ಲ. ತುಂಬಾ ಇಷ್ಟ ಆಗುತ್ತೆ ಅವ್ರ ಸೆಲೆಕ್ಷನು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸೊ ನಿಮಗೂ ಸ್ಯಾರಿ ಇಷ್ಟ ಆಗಿದ್ರೆ ಅಡ್ರೆಸ್ ಇದೆ, ನೀವು ಬೆಂಗಳೂರಲ್ಲಿರೋರಾಗಿದ್ದರೆ ಆ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಕೇಳ್ಬೋದು. ಸೊ ಫ್ರೆಂಡ್ಸ್, ರೀಸೆಂಟಾಗಿ ಮತ್ತೆ ಇನ್ನೇನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಅಪ್ಡೇಟ್ಸ್ ಕೊಡೋದಾದರೆ, ನಾನು ಪರ್ಪಲಿಂದ ಮತ್ತೆ ಆರ್ಡರ್ ಮಾಡಿದೆ. ಸೊ ಇದೇನಪ್ಪ ಅಂತ ಹೇಳಿದರೆ ಸ್ಯಾಲಿಸಿಲಿಕ್ ಆ್ಯಸಿಡ್, ಡರ್ಮಾಕೋ ಅವ್ರದ್ದು ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ಸೀರಮ್. ಸೊ ಇದು ಬಂದುಬಿಟ್ಟು 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ಸಿರಮ್. ನನ್ನ ತಂಗಿ ಹತ್ರ ಇದು ದೊಡ್ಡ ಬಾಟಲ್ ಇದೆ 30 ml ಇಂದು. ನಾನು ಬರೀ ಜಸ್ಟ್ 8 ml ಚಿಕ್ಕು ತೊಗೊಂಡಿದ್ದೀನಿ. ಬಿಕಾಸ್ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್, ಪಿಂಪಲ್ಸ್ ಏನಾದರೂ ಆಗ್ತಾಯಿದ್ರೆ ಇದು ಬೆಸ್ಟ್ ಇದೆ ಅಂತಲೇ ಹೇಳ್ಬೋದು. ನೀವು ಓವರ್ನೈಟು ಮೂಗು ಮೇಲ್ಗಡೆ ಎಲ್ಲ ಹಚ್ಕೊಂಡ್ರೆ ಸೊ ವಿತಿನ್ 1 ಮಂತೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಬ್ಲ್ಯಾಕ್ ಹೆಡ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್, ಪಿಂಪಲ್ ಏನಾದರೂ ಹೊಸದಾಗಿ ಆಗ್ತಾಯಿದ್ರೆ ಇದು ತುಂಬಾ ಬೆಸ್ಟ್ ರಿಸಲ್ಟ್ ಇದೆ. ನನಗೆ ಯಾಕೋ ಇತ್ತೀಚೆಗೆ ವಿಂಟರ್ ಸೀಸನ್ ಆಗಿರೋದ್ರಿಂದ ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಅದರಿಂದ ಈಗ ಆಗ್ತಿದ್ರೆ ಏನೋ ಗೊತ್ತಿಲ್ಲ, ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆದಂಗೆ ಅನಿಸ್ಬಿಟ್ಟಿದೆ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಆ್ಯಕ್ಟಿವ್ ಆ್ಯಕ್ನಿ ಇದೆ. ಸೊ ಹಾಗಾಗಿ ನಾನು ಇದನ್ನು ಆರ್ಡರ್ ಮಾಡಿದೆ. ನನ್ನ ತಂಗಿ ಮನೆಗೆ ಬಂದಾಗ ನಾನು ಅವಳದೇ ಯೂಸ್ ಮಾಡ್ತಾ ಇದ್ದೆ, ಬೆಸ್ಟ್ ರಿಸಲ್ಟ್ ಇದೆ. ಹಾಗಾಗಿ ಆಮೇಲೆ ವೈಟ್ ಹೆಡ್ಸು ಅಷ್ಟೇ, ಹಿಂಗೆ ಅನ್ಕೊಂಬಿಟ್ರೆ ಸಾಕು, ಕೈಯಲ್ಲಿ ಹಿಂಗೆ ಅನ್ಕೊಂಡ್ರೆ ಸಾಕು ಹಂಗೆ ಆ ರೀತಿ ಅನ್ನಿಸ್ತಾ ಇತ್ತು. ಹಾಗಾಗಿ ಜಸ್ಟು ಇದ್ರ ಅಮೌಂಟ್ ಕೂಡ ಏನು ಜಾಸ್ತಿ ಇಲ್ಲ. ಸೊ MRP ಬಂದುಬಿಟ್ಟು ಪ್ಯಾಕೇಜ್ ಮೇಲ್ಗಡೆ ಇದೆ. ಇದ್ರದ್ದು ಐ ಥಿಂಕ್ 250 ರೂಪೀಸ್ ಒಳಗಡೆನೇ ಇದೆ ಇದ್ರದ್ದು MRP. ಸೊ ಚಿಕ್ಕದಾದ್ರೇ ಸಾಕು 8 ml. ಯಾಕಂದರೆ ನಾನೇನು ಫುಲ್ ಓವರ್ ಫೇಸ್ ಏನು ಅಪ್ಲೈ ಮಾಡೋದಿಲ್ಲ ಇದನ್ನು, ಜಸ್ಟ್ ಮೂಗು ಹತ್ರ ಪಿಂಪಲ್ ಎಲ್ಲೆಲ್ಲಿದೆ ಜಸ್ಟ್ ಅಲ್ಲಷ್ಟೇ ಹಚ್ಕೊಳ್ತೀನಿ. ಬಿಕಾಸ್ ನಂದು ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನಾನು ಜಾಸ್ತಿ ಅಷ್ಟೊಂದೇನು ನೈಟ್ ಟೈಮ್ ಓವರ್ ನೈಟ್ ಪ್ರಾಡಕ್ಟ್ಸ್ ಅಂತ ಏನು ನಾನು ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೆ ನನಗೆ ಇದು ಮತ್ತು ಇನ್ನೊಂದೇನೆಂದರೆ ವಿಂಟರ್ ಸೀಸನ್ ಆಗಿರೋದ್ರೆ ಲಿಬಾಮ್ಸ್ ತುಂಬ ಬೇಕಾಗುತ್ತೆ. ಅದನ್ನು ಸಹ ನಾನು ಡರ್ಮಾಕೋ ಅವ್ರದ್ದೇ ಆರ್ಡರ್ ಮಾಡಿದ್ದೆ.
ಅದು ಬಂದುಬಿಟ್ಟು ಕೋಜಿಕ್ ಆ್ಯಸಿಡ್ ಲಿಪ್ ಬಾಮ್. ನಿಮ್ಗೆ ತೋರಿಸ್ತಾ ಇದೆ, ಬಟ್ ಅದು ನನ್ನ ತಂಗಿಗೆ ಕಳಿಸ್ಬಿಟ್ಟಿದ್ದೀನಿ ನಾನು. ನೆನ್ನೆ ಕಳಿಸ್ಬಿಟ್ಟೆ. ಕೋಜಿಕ್ ಆ್ಯಸಿಡ್ ಲಿಪ್ ಬಾಮ್, ಅದ್ರದ್ದು ಪ್ರೈಸ್ 350 ಇದೆ. ಆಫರಲ್ಲಿ ನನಗೆ ಐ ಥಿಂಕ್ 280 ರುಪೀಸ್ಗೇನೋ ಸಿಕ್ಕಿತ್ತು. ಇವೆರಡು ಸೇರಿ 430 ರುಪೀಸ್ ಆಗಿತ್ತು ನನಗೆ. 430 ರುಪೀಸ್ಗೆ ನನಗೆ ಫ್ರೀ ಬೀಸ್ ಅಂತೇಳಿ ಅದಷ್ಟಿಗೆ ಅದೇ ಕೂಪನ್ ಅಪ್ಲೈ ಆಗಿ ಈ ಒಂದು ಮಮಾ ಅರ್ತ್ ಅವರ ಹೈಲುರಾನಿಕ್ ಆ್ಯಸಿಡಿಂದು ಈ ಒಂದು ಬೀಟ್ರೂಟ್ ಮಾಯ್ಶ್ಚರೈಸರ್ ಫ್ರೀಯಾಗಿ ಸಿಕ್ಕಿದೆ. ನಾನು ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು ಕೂಡ ಇದೇ ಮಾಯ್ಶ್ಚರೈಸರು. ಸೊ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ಸೇ ನನಗೆ ಫ್ರೀಯಾಗಿ ಸಿಕ್ಕಾಗ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಟಕ್ಕಂತ ಆರ್ಡರ್ ಪ್ಲೇಸ್ ಮಾಡಿದೆ. ಬಿಕಾಸ್ ಇದ್ರದ್ದೇನು ಪ್ರೈಸ್ ಏನು ಕಮ್ಮಿ ಇಲ್ಲ, 350 ರುಪೀಸ್ ಇದೆ ಇದ್ರದ್ದು ಅಮೌಂಟು. ದೊಡ್ಡ ಬಾಟಲ್. ಆ್ಯಕ್ಚುಲಿ ಎಲೈಟ್ ಮೆಂಬರ್ಶಿಪ್ಪಿಂದ ಫ್ರೀ ಗಿಫ್ಟ್ಸ್ ಬರಬೇಕು ಅಂತ ಅಂದರೆ ನಾನು 650 ಅಬೋವ್ ಶಾಪಿಂಗ್ ಮಾಡಬೇಕು. ಸೊ ನನಗೆ ಅಷ್ಟೊಂದು ಪ್ರೈಸಿಂದ ಏನು ಬೇಕಾಗಿದ್ದಿಲ್ಲ. ಆದರೆ ನನಗೆ ಈ ಸ್ಯಾಲಿಸಿಲಿಕ್ ಆ್ಯಸಿಡಿಂದ ಈ ಒಂದು ಏನು ಸೀರಮ್ ಆ್ಯಂಡ್ ಲಿಪ್ ಬಾಮ್ ಸೇರಿ ನನಗೆ 430 ರುಪೀಸ್ ಅಷ್ಟೇ ಆಗಿತ್ತು. ಅದಕ್ಕೋಸ್ಕರ ಎಲೈಟ್ ಮೆಂಬರ್ಶಿಪ್ ಆ್ಯಡ್ ಆಗೋದಿಲ್ಲ, ಫ್ರೀ ಡೆಲಿವರಿ ಇರುತ್ತೆ. ಸೊ ಅದೇನೋ ಗೊತ್ತಿಲ್ಲ, ಫ್ರೀ ಬೀಸ್ ಅಂತ ಒಂದು ಕೂಪನ್ ಅದಷ್ಟಿಗೆ ಅದೇ ಅಪ್ಲೈ ಆಗಿ ಈ ಒಂದು ಮಾಯ್ಶ್ಚರೈಸರ್ ನನಗೆ ಫ್ರೀಯಾಗಿ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಯಾಕಂದರೆ ನಾನು ಆರ್ಡರ್ ಮಾಡಿರೋದು ಜಸ್ಟ್ 430 ರುಪೀಸ್. 430 ರುಪೀಸ್ದು ಆರ್ಡರ್ ಮಾಡಿಕ್ಕೆ 350 ರುಪೀಸಿಂದು ಮಾಯ್ಶ್ಚರೈಸರ್ ನನಗೆ ಫ್ರೀಯಾಗಿ ಸಿಕ್ಕಿದೆ. ಆ್ಯಂಡ್ ನಾನು ಯೂಸ್ ಮಾಡ್ತಾ ಇರ್ತಕ್ಕಂತಹ ಪ್ರಾಡಕ್ಟ್ ಈಗ ನೆಕ್ಸ್ಟು ಇದು ಸ್ವಲ್ಪ ಅಂದರೆ ನಾನು ಯೂಸ್ ಮಾಡ್ತಾ ಇದ್ದೀನಲ್ಲ, ಅದು ಆಲ್ರೆಡಿ ಅರ್ಧ ಖಾಲಿಯಾಗಿದೆ. ಯಾಕಂದರೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಒಂದು 2 to 3 ಟೈಮ್ಸ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾನೆ ಇರ್ತೀನಿ. ಇದು ನಾನ್ ಸ್ಟಿಕ್ಕಿ ಮಾಯ್ಶ್ಚರೈಸರ್, ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ. ಮಾಮಾ ಅರ್ಥಲ್ಲಿ ಆ್ಯಕ್ಚುಲಿ ಈ ರೀತಿ ಸ್ಪ್ರೇ ಬಾಟಲ್ ಟೈಪ್ ಏನಿರ್ತವೆ, ಈ ರೀತಿ ಬಂದಿರ್ತಾವಲ್ಲ, ಇವೆಲ್ಲ ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಗುತ್ತೆ. ತುಂಬಾ ಲೈಟ್ ವೆಯ್ಟ್ ಟೆಕ್ಸ್ಚರ್ ಇರುತ್ತೆ, ನಾನ್ ಸ್ಟಿಕ್ಕಿ ಇರುತ್ತೆ ಈ ರೀತಿ ಬರ್ತಕ್ಕಂಥವು. ಸೊ ತುಂಬ ಖುಷಿ ಆಯಿತು. ವಿಂಟರ್ ಸೀಸನ್ನು, ಅದರಲ್ಲೂ ಮಾಯ್ಶ್ಚರೈಸರ್ ಗಿಫ್ಟಾಗಿ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಹಾಗಾಗಿ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸೊ ಪರ್ಪಲ್ ಆ್ಯಪಲ್ಲಿ ಅದಕ್ಕೆ ನಾನು ಯಾವಾಗಲೂ ಶಾಪಿಂಗ್ ಮಾಡ್ತೀನಿ. ನೀವು ಅನ್ಕೋಬೋದು ಪದೇ ಪದೇ ಇವರು ಇದನ್ನೇ ಹೇಳ್ತಾ ಇರ್ತಾರೆ ಅಂತ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ಯಾಕಂದರೆ ಪ್ರಮೋಷನ್ ವಿಡಿಯೋ ಮಾಡೋಷ್ಟು ಏನು ನಾನು ಇನ್ನು ರೀಸೆಂಟ್ ಯೂಟ್ಯೂಬರ್, ನಿಮ್ಗೆ ಗೊತ್ತಿರಬಹುದು. ಸೊ ಅಷ್ಟೊಂದೇನು ಗ್ರೋತ್ ಆಗಿಲ್ಲ ಅಂತಲೇ ಅಂದ್ಕೊಳ್ತೀನಿ. ಇದು ನನ್ನ ಹಾನೆಸ್ಟ್ ರಿವ್ಯೂಸು. ಅದಕ್ಕೋಸ್ಕರ ನಾನು ಪರ್ಪಲಲ್ಲಿ ಫ್ರೆಶ್ ಐಟಮ್ ಸಿಗ್ತವೆ. ಪರ್ಪಲ್ ಆ್ಯಪ್ನ ನಾನು ಟ್ರಸ್ಟ್ ಮಾಡ್ತೀನಿ. ನೈಕಾ ಕೆಲವೊಬ್ಬರು ಮಾಡ್ತಾರೆ, ಬಟ್ ನನಗೆ ನೈಕಾಕಿನ ಪರ್ಪಲೇ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ ಅಜಿಯೋದಿಂದ ನನ್ನ ಹಸ್ಬೆಂಡಿಗೆ ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೆ, ಬಂದಿದೆ. ಇದು ಫ್ರೀಜಿಬಿ ಅನ್ನೋ ಒಂದು ಬ್ರ್ಯಾಂಡಿಂದ. ಇದು ತುಂಬಾ ಚೆನ್ನಾಗಿದೆ. ರೀಸೆಂಟಾಗಿ ಆ್ಯಂಡ್ ಅಂದರೆ ಸೊ 2025 ಕಲೆಕ್ಷನ್ ಇದು. ಹೊಸದಾಗಿ ಬಿಟ್ಟಿರ್ತಕ್ಕಂಥ ಡಿಸೈನು ತುಂಬಾ ಚೆನ್ನಾಗಿದೆ. ಫ್ಲಾಪ್ ಸ್ಲಿಪ್ಪರ್ಸ್. ಇದ್ರ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ ಜಸ್ಟ್ 350 ರುಪೀಸ್. 350 ರುಪೀಸ್ಗೆ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಆ್ಯಂಡ್ ತುಂಬ ಚೆನ್ನಾಗಿರೋ ಸ್ಲಿಪ್ಪರ್ಸ್ ಬಂದಿದೆ. ಸೊ ಇದ್ರ ಲಿಂಕ್ ಬೇಕಿದ್ರೆ ಕೇಳಿ, ಡಿಸ್ಕ್ರಿಪ್ಷನಲ್ಲಿ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ನನ್ನ ವ್ಲಾಗ್ಸ್ ಬರ್ತಾ ಇಲ್ಲ, ಸಾರಿ ಫಾರ್ ದಟ್. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಮತ್ತೆ ವ್ಲಾಗ್ನ ಮಾಡ್ತೀನಿ. ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.